ಸ್ನೇಹಿತರೆ, 1 ಜನವರಿ ಹೊಸ ವರ್ಷದ ದಿನ. ಈ ವೃಕ್ಷವನ್ನು ಕೇವಲ ಸ್ಪರ್ಶ ಮಾಡಿ ಬನ್ನಿರಿ. ತಕ್ಷಣವೇ ನಿಮ್ಮ ಬಡತನ ಆಗಲಿ ದರಿದ್ರತೆ ಆಗಲಿ ನಾಶ ಆಗುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆಯಿರಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ತುಂಬಾ ಮಹತ್ವಪೂರ್ಣವಾದ ಪ್ರಭಾವಶಾಲಿಯಾಗಿರುವಂಥ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇದನ್ನು ಹೊಸ ವರ್ಷದ ದಿನ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ. ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡುತ್ತದೆ. ಹಣಕಾಸಿನ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾ ಲಾಭದಾಯಕ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ, ಯಾಕಂದರೆ ಲಾಭ ನಿಮ್ಮದಾಗಿದೆ. ಸ್ನೇಹಿತರೆ, ನಮ್ಮ ಚಾನಲ್ನ ಉದ್ದೇಶ ಜನಹಿತ ಜನಕಲ್ಯಾಣ ಆಗಿದೆ. ನಮ್ಮ ಈ ವಿಡಿಯೋ ಮೇಲೆ ಲೈಕ್ಸ್ಗಳು ಬರಲಿ ಅಥವಾ ಬಿಡಲಿ, ಇಲ್ಲಿ ನಮಗೆ ಯಾವ ವ್ಯತ್ಯಾಸ ಬೀಳೋದಿಲ್ಲ. ಒಂದು ವೇಳೆ ನಾವು ತಿಳಿಸಿದ ಮಾಹಿತಿಯಿಂದ ಒಂದು ವೇಳೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಸಹಾಯ ಆದರೆ, ಅವರ ಕಷ್ಟಗಳು ದೂರ ಆದರೆ, ಇಲ್ಲಿ ನಾವು ನಮ್ಮನ್ನು ಅದೃಷ್ಟವಂತರಂತ ತಿಳಿತೀವಿ. ಸ್ನೇಹಿತರೆ, ಇಲ್ಲಿ ನಿಮಗೆ ನಾವು ಕೆಲವು ಯಾವ ರೀತಿಯಾದ ಶಕ್ತಿಶಾಲಿ ವೃಕ್ಷಗಳ ಬಗ್ಗೆ ತಿಳಿಸ್ಕೊಡ್ತೀವಂದರೆ, ಇವುಗಳನ್ನು ನೀವು ಹೊಸ ವರ್ಷದ ದಿನ ಸ್ಪರ್ಶ ಮಾಡಿ ಬರಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೇವಲ ಒಂದು ಅಲ್ಲ, ಹಲವಾರು ವೃಕ್ಷಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇವುಗಳನ್ನು ಹೊಸ ವರ್ಷದ ದಿನ ಅಂದರೆ 1 ಜನವರಿ ದಿನ ಸುಮ್ಮನೆ ಗುಪ್ತವಾಗಿ ಸ್ಪರ್ಶ ಮಾಡಿ ಬರಬೇಕಷ್ಟೆ. ನಂತರ ನಿಮ್ಮ ಜೀವನದಲ್ಲಿ ಆಗುವಂಥ ಚಮತ್ಕಾರ ನೀವೇ ನೋಡಿರಿ. ಸ್ನೇಹಿತರೆ, ಇಲ್ಲಂತೂ ಹೊಸ ವರ್ಷದ ಮೊದಲ ದಿನ ಖರೀದಿ ಮಾಡಲು ಉತ್ತಮವಾದ ದಿನ ಆಗಿರುತ್ತದೆ ಅಂತ ತಿಳಿಯಲಾಗಿದೆ. ಯಾಕಂದರೆ ಈ ಬಾರಿ ನಿಮ್ಮೆಲ್ಲರಿಗೂ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಈ ಬಾರಿ ತುಂಬಾ ಶುಭ ಯೋಗಗಳು ಬಂದಿವೆ. ಹಾಗಾಗಿ ಹೊಸ ವರ್ಷದ ದಿನ ವಿಶೇಷವಾದ ವಸ್ತುಗಳನ್ನು ಖರೀದಿ ಮಾಡಿ ತಂದರೂ ಕೂಡ ಇದು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತವೆ. ಈ ಬಾರಿ ಅಂತೂ ಮಹಾಲಕ್ಷ್ಮಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಈ ರೀತಿಯ ಹಲವಾರು ಅದ್ಭುತ ಯೋಗಗಳು ಬಂದಿವೆ. ಇಂಥ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವೇನಾದರೂ ಈ ಕೆಲವು ಸಸ್ಯಗಳನ್ನು ಅಥವಾ ಯಾವುದಾದ್ರೂ ಒಂದು ಸಸ್ಯವನ್ನಾದರೂ ಸ್ಪರ್ಶ ಮಾಡಿ ಬಂದರೆ ನಿಮಗೆ ಜೀವನದಿಂದ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ಮಾಹಿತಿಯನ್ನು ತಿಳಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ನಮ್ಮ ಶಾಸ್ತ್ರದಲ್ಲಿ ಮರಗಿಡಗಳಿಗೆ ತುಂಬಾ ವಿಶೇಷವಾದ ಮಹತ್ವ ಇದೆ. ಇವುಗಳಲ್ಲಿ ದೇವಾನ ದೇವತೆಗಳ ವಾಸವೂ ಇರುತ್ತದೆ. ಈ ಮಾತು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಮರಗಿಡಗಳ ಪೂಜೆ ಅರ್ಚನೆಯನ್ನು ಸಹ ಮಾಡ್ತಾರೆ. ವಿಜ್ಞಾನಿಗಳು ಕೂಡ ಸಾಬೀತುಪಡಿಸಿದ ಹಾಗೆ ಮರಗಿಡಗಳು ಮನುಷ್ಯನಿಗೆ ಆಕ್ಸಿಜನನ್ನು ಕೊಡುತ್ತವೆ. ಮರಗಿಡಗಳು ಇಲ್ಲ ಅಂದರೆ ಮನುಷ್ಯರು ಬದುಕಿರಲು ಸಾಧ್ಯವೇ ಇಲ್ಲ. ಯಾಕಂದರೆ ಸ್ನೇಹಿತರೆ, ನಮ್ಮ ಶ್ವಾಸವು ಮರಗಿಡಗಳ ಮೂಲಕವೇ ನಡೆಯುತ್ತದೆ. ನಾವು ಯಾವ ರೀತಿಯ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಟಾಕ್ಸಿನ್ಗಳನ್ನು ನಮ್ಮ ಶರೀರದಿಂದ ಆಚೆ ತೆಗೆದುಹಾಕುತ್ತೇವೋ ಅವುಗಳನ್ನು ಮರಗಿಡಗಳು ಸೇವಿಸುತ್ತವೆ. ಮರಳಿ ಅವು ನಮಗೆ ಶುದ್ಧವಾದ ವಾಯುವನ್ನು ಕೊಡುತ್ತವೆ. ಮನುಷ್ಯನಿಗೆ ಮರಗಿಡಗಳು ತಂಪಾದ ನೆರಳನ್ನು ಸಹ ಕೊಡುತ್ತವೆ. ಹೂವು, ಹಣ್ಣು, ಕಟ್ಟಿಗೆ ಇತ್ಯಾದಿಗಳನ್ನೆಲ್ಲ ಕೊಡುತ್ತವೆ. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ಮರಗಿಡಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಮರಗಿಡಗಳ ಮೂಲಕ ಎಂದಿಗೂ ಸಹ ನೀವು ಅನೇಕ ಪ್ರಕಾರದ ರೋಗಗಳನ್ನು ವಾಸಿ ಮಾಡಬಹುದು. ಗಿಡಮೂಲಿಕೆಗಳಲ್ಲಿ ತುಂಬಾ ಶಕ್ತಿ ಇರುತ್ತದೆ. ಭಗವಂತನಾದ ಶ್ರೀಕೃಷ್ಣರು ಕೂಡ ಮರಗಿಡಗಳಿಗೆ ತುಂಬ ಮಹತ್ವವನ್ನು ನೀಡಿದ್ದಾರೆ. ಸ್ನೇಹಿತರೆ, ಅರಳಿ ಮರವನ್ನು ವೃಕ್ಷರಾಜ ಅಂತ ಕರೆಯುತ್ತಾರೆ. ಬೇರೆ ಗಿಡಗಳಿಗೆ ಹೋಲಿಸಿದ್ರೆ ಅರಳಿ ಮರದ ಆಯಸ್ಸು ಹೆಚ್ಚಾಗಿರುತ್ತೆ. ಈ ಮಾತಿನ ಅರ್ಥ, ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀಕೃಷ್ಣರು ಈ ರೀತಿ ಹೇಳಿದ್ದಾರೆ, ನಾನು ವೃಕ್ಷಗಳಲ್ಲಿ ಅರಳಿ ಮರವಾಗಿದ್ದೇನೆ. ಹಾಗಾಗಿ ಅರಳಿ ಮರದಲ್ಲಿ ಸ್ವತಃ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿ ವಾಸ ಮಾಡ್ತಾರೆ. ಇದೇ ರೀತಿಯಾಗಿ ಇಂದಿನ ಈ ವಿಡಿಯೋದಲ್ಲಿ ಕೆಲವು ಯಾವ ರೀತಿಯ ವೃಕ್ಷಗಳ ಬಗ್ಗೆ ತಿಳಿಸ್ತೀವಂದರೆ, ಇವುಗಳನ್ನು ಹೊಸ ವರ್ಷ ಅಂದರೆ 1 ಜನವರಿ ದಿನ ಸ್ಪರ್ಶ ಮಾಡಿ ಬರಬೇಕು. ಸ್ನೇಹಿತರೆ, ಯಾವಾಗ ಈ ವೃಕ್ಷಗಳನ್ನು ಸ್ಪರ್ಶ ಮಾಡಲು ಹೋಗ್ತಾ ಇರ್ತೀರೋ ಆಗ ನಿಮ್ಮ ಬಳಿ ಲವಂಗ ಮತ್ತು ಕರ್ಪೂರ ಖಂಡಿತವಾಗಿ ಇರಬೇಕು. ಯಾಕಂದರೆ ಅಲ್ಲಿ ನೀವು ಈ ಲವಂಗ ಮತ್ತು ಕರ್ಪೂರವನ್ನು ಉರಿಸಬೇಕು. ಆ ವೃಕ್ಷದ ಕೆಳಗಡೆ ಈ ಕರ್ಪೂರ ಲವಂಗಗಳನ್ನು ಉರಿಸಿ ಆ ವೃಕ್ಷವನ್ನು ಸ್ಪರ್ಶ ಮಾಡಿ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಬೇಕಾಗುತ್ತದೆ. ಏನೇ ಸಮಸ್ಯೆ ಇದ್ದರೂ ಮನಸ್ಸಿನಲ್ಲಿಯೇ ಬೇಡ್ಕೊಳ್ಳಿ. ಏನೇ ದೋಷಗಳಿದ್ದರೂ ಅವುಗಳ ಬಗ್ಗೆ ಹೇಳಿದ್ರೆ ಆ ವೃಕ್ಷಗಳು ಅವುಗಳನ್ನು ಎಳೆದುಕೊಂಡು ನಾಶ ಮಾಡುತ್ತವೆ. ಈ ರೀತಿ ಮಾಡಿದಾಗ ಆ ವೃಕ್ಷಗಳ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ದೂರ ಆಗಿ ನಿಮ್ಮ ಒಳ್ಳೆಯ ಸಮಯ ಶುರುವಾಗುತ್ತದೆ. ಎಲ್ಲಕ್ಕಿಂತ ಮೊದಲನೆಯ ವೃಕ್ಷ, ಇಲ್ಲಿ ನೀವು ಪಾರಿಜಾತ ವೃಕ್ಷವನ್ನು ಸ್ಪರ್ಶ ಮಾಡಬಹುದಾಗಿದೆ. ಈ ಪಾರಿಜಾತ ವೃಕ್ಷ ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದಂಥ ಸಸ್ಯ ಆಗಿದೆ. ಇದನ್ನು ದೇವರಾಜ ಇಂದ್ರರು
ತಮ್ಮ ನಂದನವನದಲ್ಲಿ ಸ್ಥಾಪನೆ ಮಾಡಿದ್ದರು. ಆದರೆ ಭಗವಂತನಾದ ಶ್ರೀಕೃಷ್ಣರು ಮನುಷ್ಯರ ಕಲ್ಯಾಣಕ್ಕಾಗಿ ಪಾರಿಜಾತ ವೃಕ್ಷವನ್ನು ಸ್ವರ್ಗದಿಂದ ಭೂಮಿಗೆ ತಂದರು. ಒಂದು ವೇಳೆ ನೀವು ಹಿಂದೂ ಕಥೆಗಳನ್ನು ಕೇಳ್ತಾ ಇದ್ದರೆ ಅಲ್ಲಿ ಈ ಮಾಹಿತಿ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಒಂದು ವೇಳೆ ಯಾವ ಮನುಷ್ಯನಲ್ಲಿ ಅತಿಯಾದ ಆಲಸ್ಯತನ ಇರುತ್ತದೆಯೋ ಅವರು ಏನಾದರೂ ಈ ಸಸ್ಯವನ್ನು ಸ್ಪರ್ಶ ಮಾಡಿದ್ರೆ ಅವರ ಎಲ್ಲ ಪ್ರಕಾರದ ಆಯಾಸ ಸುಸ್ತುಗಳು ದೂರ ಆಗುತ್ತವೆ, ಆಲಸ್ಯವು ನಾಶ ಆಗುತ್ತದೆ. ಒಂದು ವೇಳೆ ನಿಮಗೆ ಪಾರಿಜಾತ ಸಸ್ಯ ಸಿಗಲಿಲ್ಲ ಅಂದರೂ ತುಳಸಿ ಸಸ್ಯವನ್ನು ಕೂಡ ನೀವು ಸ್ಪರ್ಶ ಮಾಡಬಹುದು. ತುಳಸಿ ಸಸ್ಯವಂತೂ ಅತ್ಯಂತ ಶುಭ ಆಗಿರುತ್ತದೆ. ಎಲ್ಲ ಪ್ರಕಾರದ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ತುಳಸಿ ಸಸ್ಯದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ. ಹಾಗಾಗಿ ಹೊಸ ವರ್ಷದ ದಿನ ಖಂಡಿತವಾಗಿ ಇದನ್ನು ಸ್ಪರ್ಶ ಮಾಡಿ ಬನ್ನಿರಿ. ತುಳಸಿ ಗಿಡವನ್ನು ಸ್ಪರ್ಶ ಮಾಡಿ ಮನಸ್ಸಿಚ್ಛೆಗಳನ್ನು ಬೇಡಿಕೊಂಡು ತಾಯಿ ಲಕ್ಷ್ಮೀ ದೇವಿಯ ಮಂತ್ರವನ್ನು ಸಹ ಅಲ್ಲಿ ಜಪ ಮಾಡಿರಿ. ಮನಸ್ಸಿನಲ್ಲಿ ಜಪ ಮಾಡಬೇಕು. ಹಾಗೆ ಅದರ ಕೆಳಗಡೆ ಕರ್ಪೂರ ಲವಂಗವನ್ನು ಒರೆಸಿ ಆ ಜೊತೆಗೆ ಒಂದು ದೀಪವನ್ನು ಸಹ ಹಚ್ಚಿರಿ. ಈ ರೀತಿ ಮಾಡೋದ್ರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಇನ್ನು ಮುಂದಿನ ವೃಕ್ಷ ಅರಳಿ ಮರ ಆಗಿದೆ. ಅರಳಿ ಮರ ಅತ್ಯಂತ ಶುಭ ಆಗಿದೆ. ಆದರೆ ಇಲ್ಲಿ ಯಾವ ಜನರು ಯಾವ ಅರಳಿ ಮರದ ಪೂಜೆ ಪಾಠವನ್ನು ಮಾಡ್ತಾ ಇರ್ತಾರೋ ಆ ಮರವನ್ನು ನೀವು ಸ್ಪರ್ಶ ಮಾಡಬೇಕು. ಹೆಚ್ಚಾಗಿ ಇಂಥ ಗಿಡಗಳು ದೇವಸ್ಥಾನದ ಹತ್ತಿರವೂ ಇರುತ್ತವೆ. ಇದನ್ನು ಸ್ಪರ್ಶ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಇಡೀ ವರ್ಷ ಮನೆಯಲ್ಲಿ ಧನ ಸಂಪತ್ತಿನ ಭಂಡಾರ ತುಂಬಿರುತ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ವೃಕ್ಷ ಶಮಿ ಸಸ್ಯ ಆಗಿದೆ. ಹೌದು ಸ್ನೇಹಿತರೆ, ಶಮಿ ಸಸ್ಯ ಅತ್ಯಂತ ಶುಭ ಸಸ್ಯ ಆಗಿದೆ. ಇದರಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಎಲ್ಲ ದೇವನ ದೇವತೆಗಳ ವಾಸ ಇರುತ್ತದೆ. ಭಗವಂತನಾದ ವಿಷ್ಣು, ಶಿವ ಮತ್ತು ಶನಿ ದೇವರು ಕೂಡ ವಾಸ ಮಾಡ್ತಾರೆ. ಈ ವೃಕ್ಷವನ್ನು ಸ್ಪರ್ಶ ಮಾಡಿದ್ರೆ ಮನೆಯಲ್ಲಿರುವಂಥ ದರಿದ್ರತೆ ದೂರ ಆಗುತ್ತದೆ, ಬಡತನವು ದೂರ ಆಗುತ್ತದೆ. ಇನ್ನು ಬಾಳೆಗಿಡ ಅತ್ಯಂತ ಶುಭ ವೃಕ್ಷ ಆಗಿದೆ. ಇದರಲ್ಲಿ ಸ್ವತಃ ಭಗವಂತನಾದ ವಿಷ್ಣು, ತಾಯಿ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ. ಈ ಬಾಳೆಗಿಡದ ಮುಂದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಖಂಡಿತವಾಗಿ ಮನಸ್ಸಿನಲ್ಲಿ ಜಪ ಮಾಡಿರಿ. ಇನ್ನು ಬಿಲ್ವಪತ್ರೆ ಮರ. ಮಾಹಿತಿಯ ಅನುಸಾರವಾಗಿ ಬಿಲ್ವಪತ್ರೆ ಮರದಲ್ಲಿ ತಾಯಿ ಗಂಗಾಮಾತೆ, ಶಿವ, ಪಾರ್ವತಿಯರು ವಾಸ ಮಾಡ್ತಾರೆ. ಈ ಮರವನ್ನು ಸ್ಪರ್ಶ ಮಾಡಿ ಬಂದರೆ ಬಡತನ ಆಗಲಿ ದರಿದ್ರತೆ ದೂರ ಆಗುತ್ತದೆ. ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಮನಸ್ಸಿನಲ್ಲಿ ಜಪ ಮಾಡಿ ಬರಬೇಕು. ಇಲ್ಲಿ ನಾವು ನಿಮಗೆ ಅದೆಷ್ಟೆಲ್ಲ ವೃಕ್ಷಗಳ ಬಗ್ಗೆ ತಿಳಿಸಿದ್ದೆವು. ಒಂದು ವೇಳೆ ತುಪ್ಪದ ದೀಪ ಇಲ್ಲ ಅಂದರೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಬೋದು ಅಥವಾ ಲವಂಗ ಕರ್ಪೂರವನ್ನು ಉರಿಸಿ ಬನ್ನಿರಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.